ವೆಲ್ಕಮ್ ಟು ದಿವ್ಯಶ್ರೀ ಧನಂಜಯ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಹಳೆ ಮನೆಗೆ ಹೊರಟಿದ್ದೀನಿ. ನಾನು ಅಕ್ಕನ ಮಗು, ಅಮ್ಮ ಪಪ್ಪ ಎಲ್ಲರೂ. ಸೊ ತುಂಬ ಟೈಮ್ ಆಯಿತು ನಮ್ಮ ಹಳೆ ಮನೆ ಹತ್ರ ಹೋಗೋದೆ. ಸೊ ಹೋಗೋಣ, ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇವತ್ತು ಬರೋಣ ಅಂತ ಇದ್ದೀವಿ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಟೌನಿಂದ ಆಟೋ ಮಾಡ್ಕೊಂಡು ಹೋಗೋಣ. ನಮ್ಮ ಹಳೆ ಮನೆ ಆಚೆ ಕಡೆ ಪ್ಲೇಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಇನ್ನಲ್ಲಿ ಸಿಗೋಣ. ಎಸ್, ನಾವು ಬಂದ್ವಿ ನೋಡಿ ನಮ್ಮ ಹಳೆ ಮನೆಗೆ. ಹೇಗಾಗಿದೆ ನೋಡಿ. ಇಲ್ಲೊಬ್ಬ ಗಿಂಬಲ್ ಇಟ್ಕೊಂಡು ನಿಂತಿದ್ದಾನೆ. ಸೊ ಕುಕ್ಕಿಂಗಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಂದು ಸ್ಕಿನ್ ಔಟ್ ಆಗ್ತಾ ಇದೆ. ಎಳಿತಾ ಇದ್ದಾಳೆ. ಅಮ್ಮ ನೋಡಿಲಿ ಏನು ಮಾಡ್ತಿದ್ದಾರೆ ಅಂತ. ಸ್ಕಿನ್ ಔಟ್ ಮಾಡ್ತಾ ಇದ್ದಾರೆ. ವಾವ್, ಯಾರು ಕೂಡ ಇಷ್ಟು ಸ್ಪೀಡಲ್ಲಿ ಸ್ಕಿನ್ ಔಟ್ ಮಾಡಿರ್ಲಿಕ್ಕಿಲ್ಲ. ಅಲ್ಲಿಗೆ ಹೋಗು, ಮಾಡ್ಬೇಕಾದ್ ನಾವು ಕೊಟ್ಟಿಗಿಲ್ಲ. ನಮ್ಮ ಅಪ್ಕಮಿಂಗ್ ಯೂಟ್ಯೂಬರ್. ನೋಡಿ ಅದರ ಬಾಲ ಅಲ್ಲಿಟ್ಟಿದ್ದೀನಿ. ಇವ್ರು ನೋಡಿ ಇಲ್ಲಿ ಫೈರ್ ಕ್ಯಾಂಪ್ ನಮ್ಮ ತಂದೂರಿಗೆ ರೆಡಿ ಆಗ್ತಾ ಇದೆ. ಇರು ಒಂದು ನಿಮಿಷ ಇರು. ಹಾಂ, ತುಂಬ ಕೊಯ್ಬೇಡ. ಸಾಕು. ನೋಡಿ, ಎಲ್ಲ ಗೊತ್ತಿದೆ ಆದ್ರೂ ಗೊತ್ತಿಲ್ಲ. ಹೌದು ನೋಡಿ, ಎಲ್ಲ ರೆಡಿ ಆಗ್ತಾ ಇದೆ. ಎಂತ ತಂದೂರಿ ಪೌಡ್ರಾ? ಓಕೆ. ಆಮೇಲೆ ನನಗೆ ಫುಲ್ಲು ಇದ್ರದ್ದು ಬೇಡ, ನನಗೆ ಅಷ್ಟು ಬ್ರೀಫಾಗಿ ಸಾಕು. ಎಲ್ಲರನ್ನ ತೋರಿಸುತ್ತಾ ಅಲ್ಲಿ ಕ್ಯಾಮರಕ್ಕೆ ಕೈ ಇಟ್ಕೊಂಡಿದ್ಯಾಕಂತ. ಏನು ಮಾಡೋದು, ಕ್ಯಾಮರಕ್ಕೆ ಕೈ ಹಿಡ್ಕೊಂಡಿದ್ದೆ ನೋಡು. ಅದು ಇನ್ನೂ ಮಾಡಲೇಬೇಕು, ಇಲ್ಲಾಂದರೆ ಅದು ಇದೆಯಲ್ಲ. ನೋಡಿ ಅಮ್ಮ ಚಿಕನ್ ಮಾಡ್ತದೆ ನಂಗೋಸ್ಕರ ಟೇಸ್ಟಿ ಬಡಕೆ. ಮೋಟಿವೇಶನ್ ಸ್ಪೀಚ್ ಎಷ್ಟಿರೋದು ಪ್ರಪಂಚ ಇಷ್ಟೇ ಇರೋದು. ಏನು ಮಾಡೋಕ್ಕಾಗತ್ತೆ ಅಲ್ಲ. ಅದು ನಿಂಟಾಕೋದು ದೊಡ್ಡ ಏನಕ್ಕೂ ಇಟ್ಟಿದ್ದಾರೆ ನೋಡಿ. ನನ್ನ ಟಾಪನ್ನು ನೇತಾಕಿದ್ದಾರೆ. ಏನು ಮಂಗ ಬರಬಾರ್ದು ಅಂತ ಹಾಕಿದ ಅವರೇ ಚಪ್ಪರಕ್ಕೆ. ಏನೋ ಹಾಕಿಟ್ಟಿದ್ದಾರೆ. ಬಟರ್ ಫ್ರೂಟ್ ಗಿಡ ಹೂ ಹೋಗಿದೆ, ಚಿಗುರಿದೆ ಸಹ, ಹೂ ಸಹ ಹೋಗಿದೆ. ರಾಂಬುಟನ್ ಅಲ್ಲ ಮತ್ತೆ ಎಲ್ಲಿ ನಿಂಗೆ ರಾಂಬುಟನ್ ಕಾಣಿಸ್ತೆ? ಎಂತ ಹೂ ಗಿಡ ಹೇಳ್ತಾ ಇದೆಯಾ? ಅದೊಂದು ಹೂ ಗಿಡ. ನೋಡು,
ಎಲ್ಲಿ ನಿಂಗದು ಸಿಗಲ್ಲ ಮುಟ್ಟು ನೋಡಿ. ಎಲ್ಲಿ ಅಲ್ಲಿ ಗುಂಡಿ ಇದೆ ನೋಡ್ಕೋ. ವಾ ಸಿಕ್ತು. ಅದು ಹೂವು, ಅದು ಬಾಡಿದೆ, ನಿಂಗದು ಕಾಯಿ ಥರ ಕಾಣಿಸ್ತಾ ಇದೆ ಅಷ್ಟೆ. ಇದು ನಮ್ಮ ಹಳೇ ಮನೆದು ಗೋಡೆ. ಆಚೆಂದನೂ ಬಿಸಿ ಬಂತು. ಅಮ್ಮ ಗೊಬ್ಬರ ಹಾಕ್ತಾ ಇದೆ. ಓ ಇದು ಇದು ಕಂದ, ಇಲ್ಲಿ ಗೋಡೆ ಎಲ್ಲ ಜಸ್ಟ್ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮದು ಹಳೇ ಮನೆ. ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಆ ಮನೆ ಇದ್ದಿದ್ದು. ನಾವು ಚಿಕ್ಕ ಪಾಪು ಎಲ್ಲ ಇರುವಾಗ ಆ ಮನೇಲಿ ಇದ್ದಿದ್ದು ನಾನು. ಅದು ಅದ್ರದ್ದು ಬಾತ್ರೂಮ್ ಟಾಯ್ಲೆಟ್. ಇಲ್ಲಿ ಈ ಕಾಡಿದೆಯಲ್ಲ, ಇಲ್ಲಿ ನಮ್ಮ ಅಜ್ಜಿ ಮನೆ ಇದ್ದಿದ್ದು ಕೆಳಗಡೆ. ಇದು ನೋಡಿ ಮದ್ದು ಬಿಡ್ತಾ ಇದ್ದಾರೆ ಸೊಪ್ಪುಗೆಲ್ಲ, ಹುಲ್ಲಿಗೆ. ಎಂತಕ ಆಯ್ತಾ ಅಸಲು ಓಡುಂಟಲ್ಲ ಮೊಬೈಲ್ ಬಿಸಿ ಆಗ್ತಿರ್ತಲ್ಲ, ಬಿಸಿ ಆಗಿ ಆಯ್ತು. ವಾವ್, ಬನ್ನಿ ಗಾಯ್ಸ್, ನಮ್ದು ತಂದೂರಿ ಬೇಯ್ತಾ ಇದೆ. ರುಬ್ಬಿಯವರು ಎಂಟ್ರಿ ಆಗ್ತಾ ಇದ್ದಾರೆ. ಒಂದು ಪೋಸ್ ಕೊಡಿ. ಮದ್ದು ಬಿಟ್ರಲ್ಲ ಸತ್ತೋಗುತ್ತಲ್ಲ. ನಾನು ಒಂದು ಉಚ್ಚೆ ಮಾಡ್ಬಿಡ್ಲ. ಮೊಬೈಲ್ ಎಲ್ಲಿ ಬೇಡ, ಎಲ್ಲಿ ಬೇಡ, ಕಲ್ಲಲ್ಲಿ ಕವರ್ ಇದೆಯಲ್ಲ, ಕವರಲ್ಲಿ ಇದೆಯಲ್ಲ ಕವರ್. ಪತ್ತು ಇವತ್ತು ಏನು ಮಾಡ್ತಿದ್ದೀವಿ? ಎಲ್ಲಿ ಬರ್ತದೆ? ಇತ್ತೆ ಬರ್ತದೆ. ನೋಡಿಲ್ಲ ನೋಡಿ ಪಪ್ಪನಿಗೆ ಮಾಡ್ಬೋದಿತ್ತಲ್ಲ ಮದುವೆ ಜ್ಯೂಸ್ ಕುಡಿತೀನಿ ನಂದಲ್ಲೇ ಸರಿನಾ? ನೋಡಿ ಸೂಪರ್ ಸೂಪರ್ ಸೂಪರ್. ಲಾಸ್ಟ್ ಕುಡಿತೀನಿ. ಓ ಇವರು ಇಬ್ಬರು ಬೇಕಾ? ಓ ಇವರು ಮತ್ತೆ ಇವರು ಇಲ್ಲ
ಗೊತ್ತಿದೆಯಲ್ಲ ಅಜ್ಜಿ ಗೊತ್ತಾಗ್ತು ಅದಕ್ಕೆ ಒಂದು ಅಲ್ಲೇ ಇತ್ತು ಏನು ಬದಲನೆ ಪೂರ ತಪ್ಪಾಯಿಲ್ಲ ಹಾಂ ಕುದಿ ಕುದಿ ಅಂತ ಹೇಳಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಒಳಗಡೆ ಪಾರ್ಟನ್ನೆಲ್ಲ ಇವಾಗ ಸುಡ್ತಾ ಇದ್ದಾಳೆ. ಇವನೊಬ್ಬ ಸರ್ಕಸ್ ಮಾಡ್ತಾ ಇದ್ದಾನೆ. ಇವ್ರು ಇನ್ನೊಂದು ಚಿಕನ್ದು ಒಳಗೆದು ಪಾರ್ಟ್ ತಗೊಂಡು ಹೋಗ್ತಾ ಇದ್ದಾರೆ. ಮಮ್ಮಿ ಕೈಯಲ್ಲಿರೋದಂತ ಲಿವರ ನೋಡಿ ಎಂತ ಕಾಚಿ ಹುಳಿಯ ಹುಳಿ ನೀರು ಹೇಗೆ ಮಾಡ್ತಾರೆ ಅಂತ. ಪೋರ್ಕ್ಗೆಲ್ಲ ಸೂಪರ್ ಆಗುತ್ತೆ. ಇದು ಯಾವುದಕ್ಕೆಲ್ಲ ಹಾಕಿದ್ರೆ ಚೆಂದ ಆಗೋದು ಮಮ್ಮಿ ಕಾಚಿ ಪುಳಿ? ಪೋರ್ಕ್ ಹಾಂ ಫಿಶ್ ಫ್ರೈಗೆಲ್ಲ ಸೂಪರ್ ಆಗುತ್ತೆ ಇದ್ರದ್ದು. ಈ ಥರ ಇದನ್ನ ಹುಳಿ ಇರುತ್ತೆ. ಒಂಜಿ ಪುಳಿದ ತೋಜ್ಬಲೆ ಅಲ್ಲೇ ಕೊಟ್ಟದ ದಮುಳು ಈ ಥರ ಇರುತ್ತೆ ಹುಳಿ. ಇದರನ್ನ ನೀರು ತೆಗೆಯೋದಾ? ಮತ್ತೆ ಕಾಯಿಸೋದು. ಹಾಂ ಮತ್ತೆ ಕಾಯಿಸೋದು. ಕಪ್ಪಾಗಬೇಕು ಅಷ್ಟು ಹೊತ್ತು ಕಾಯಿಸೋದು ಅದನ್ನ. ಹುಳಿ ನೋಡಿ ಏನೋ ಮಾಡ್ತಾನೆ. ನೀರು ಮಾಡ್ಬೇಕಾ? ಹಾಂ ಬೇಕಾಯ್ತಾ? ಅದೇನು ಮಾಡೋದು? ಹಾಗೆ ಕಟ್ಟಿಡ್ಬೇಕಷ್ಟೇ. ಇನ್ನು ಪಾರ್ಟಿ ಇರ್ತದೆ ಗೊತ್ತಿತ್ತು ನೋಡಿ ಸರ್ ಏನೋ ಮಾಡ್ತಾನೆ. బల్ల కాటత వల్ల అల్లుండా మూలుండా గుడే తొందరది పతనుంది. ಇದು ತಿಂದು ಸುಸ್ತಾಗಿ ಒಬ್ಬ ಕೂತಿರೋದು ನೋಡಿ ಇಲ್ಲಿ. ಓ ಎಲ್ಲ ತುಂಬಾಗಿ ಅತ್ತ ಪರಿಸರ ಎಂಚಿನೋ ಎಂಚಿನೋ ಪನ್ಪೆದೆ ಡೈಲಾಗ್ ಎಂತ ನೋಡ್ಕೊಂಡು ಮಲ್ಗೋತುಬ್ಬಿ ಪ್ರಕೃತಿ ನೋಡಿ ನಮ್ಮ ಮನೆ ಒಳಗೆ ಹೇಗಿದೆ ಅಂತ. ಹೆಂಗಾಗ್ಬಿಟ್ಟಿದೆ. ಎಷ್ಟು ವರ್ಷಗಳಿಂದ ಈ ಮನೇಲಿ ಯಾರೂ ಇಲ್ಲ. ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ. ನೋಡಿ ನನ್ನ ರೂಮ್ ಬಾಗಿಲು ಅಲ್ಲಿ ನೋಡಿ. ಇದು ನನ್ನ ರೂಮ್. ಸಖತ್ತಾಗಿತ್ತು ಗೈಸ್. ಏನು ಆಮೇಲೆ ಇನ್ನೊಂದು ರೂಮ್ ತೋರಿಸ್ತೀನಿ. ಹಾಂ ಆ ಟಿ ವಿಯಲ್ಲಿ ಇತ್ತು. ನೋಡಿ 2018 ಆಗಿದ್ದು ಬಿರುಕು ಫುಲ್ ಆ್ಯಕ್ಚುಲಿ ಫುಲ್ ಬಿರುಕು ಬಿಟ್ಟಿತ್ತು. ಸ್ವಲ್ಪ 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 ಕ್ಲೋಸ್ ಮಾಡಿದ್ದಾರೆ ಪಾಪ ಇವಾಗ. ಬಟ್ ಅದು ಫುಲ್ ಬಿರುಕು ಬಿಟ್ಟಿದೆ. ಈ ರೂಮ್ ನೋಡಿ ಹೆಂಗೆ ಬಿರುಕು ಬಿಟ್ಟಿದೆ ಅಂತ. ಇದು ಅಕ್ಕನ ರೂಮ್. ಇವಾಗ ಇಲ್ಲಿ ಫುಲ್ ಗೊಬ್ಬರ ಅದು ಇದೆಲ್ಲ ಇಟ್ಟಿದ್ದಾರೆ. ಇದು ನೋಡಿ ಹೇಗೆ ಬಿರುಕು ಬಿಟ್ಟಿದೆ ಅಂತ.
ಅಲ್ಲಿ ದೊಡ್ಡ ಗ್ಯಾಪ್ ಬಂದಿತ್ತು ಆ್ಯಕ್ಚುಲಿ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಒಂದು ಇನ್ನು ಕೂರುವಷ್ಟು ಗ್ಯಾಪ್. ಆ ಇಟ್ಟಿಗೆ ಫುಲ್, ಇದು ಫುಲ್ ಗ್ಯಾಪ್ ಇತ್ತು ಇಲ್ಲಿ, ಇಷ್ಟಾಗಲ್ಲ ನೋಡಿ. ಡೋರ್ ಎಲ್ಲ ಹೆಂಗಾಗಿದೆ. ದೊಡ್ಡದು ಅದು ಎಷ್ಟು ಇಲ್ಲಿದು ಇಲ್ಲೊಂದು ಸಿಂಕು, ಇದು ಬ್ಯಾಕ್ ಡೋರು, ಇಲ್ಲೇ ಡೈನಿಂಗ್ ಹಾಲ್ ಮಾಡಿ ಇಲ್ಲೇ ಕಿಚನ್ ಇತ್ತು. ನನಗಂತೂ ಇವಾಗ ಸರಿ ಮಾಡಿ ಇಲ್ಲಿ ಇರ್ಬೋದು ಅಂದರೂ ಇರ್ಬೋದಲ್ಲ, ನನಗೆ ಹಂಗೆ ಅನ್ಸೋದು ಅಂತ. ಹ್ಞೂ, ಫುಲ್ ಬೂಸ್ ಇಡ್ತಿದೆ. 2018 ಜೀರಾಳೆ ನೋಡಿ, ಅಲ್ಲೊಂದು ದೊಡ್ಡಂಗೆ ಕಂಡಿಲ್ವಾ ಅಂತ. ಆ ಜೀರಾಳೆ ದೊಡ್ಡಂಗೆ ಕಂಡಿಲ್ಲ, ಅದಕ್ಕೆ ಅದರ ಜೀವ ಉಳಿದಿದೆ. ಇಲ್ಲೊಂದು ಗಣೇಶ ನೋಡಿ. ಹಾಂ, ಆ್ಯಕ್ಚುಲಿ ಮನೆ ಹೋಗ್ಲಾದ್ಮೇಲೆ ನಾವಿಲ್ಲಿ ಇರಲೇ ಇಲ್ಲ. ನಾನು ಮನೆ ಹೋಗ್ಲಾಗಿ ನೆಕ್ಸ್ಟ್ ಡೇ ಹೋದವಳು, ಮತ್ತೆ ಬಂದಿದ್ದು ಈ ಥರ ಎಲ್ಲ ಆದಮೇಲೆ, ಮನೆಯೆಲ್ಲ ಬಿರುಕು ಬಂದು ಎಲ್ಲ ಫ್ಲಡ್ ಎಲ್ಲ ಆದಮೇಲೆ. ಹಾಂ, ನಮ್ಮದು ಪ್ಲ್ಯಾನ್ ಆ್ಯಕ್ಚುಲಿ ಎಲ್ಲ ಅರ್ಧದಲ್ಲಿ ಬಾಕಿ ಆಗಿತ್ತು. ಬ್ಯಾಕ್ ಅಡುಗೆ ರೂಮ್ ಎಂದು ಎಕ್ಸ್ಟ್ರಾ ಮಾಡಬೇಕು ಅಂತಿದ್ವಿ. ಇದೊಂದು ರೂಮ್ ಆಗ್ತಾಯಿತ್ತು ಅಪ್ಪಂಗೆ, ಇದೊಂದು ರೂಮ್ ಮಾಡಬೇಕು ಅಂತ ಇದ್ದಿದ್ದು. ಇದು ಹೊರಗೆ ಸಿಟ್ ಔಟ್ ಅಂತ ಪ್ಲ್ಯಾನ್ ಇದ್ದಿದ್ದು. ಇದೆಲ್ಲ ಕೆಲಸ ಅರ್ಧದಲ್ಲಿ ಇತ್ತು, ಹಾಗೆ ಬಾಕಿ ಆಗಿದೆ. ಹಾಂ, ಬಾತ್ರೂಮ್, ಟಾಯ್ಲೆಟ್. ಅವುಗಳೆಲ್ಲ ನೀಟಾಗಿ ಹೋಗಿ ಎಷ್ಟು ಚೆನ್ನಾಗಿರ್ತೈತಲ್ವ. ಇಲ್ಲಿ ಬಂದರೆ ಹೋಗಿ ಚೆನ್ನಾಗಿರ್ತಾ ಇತ್ತು. ತೋಟನೂ ಚೆನ್ನಾಗಾಗ್ತಾ ಇತ್ತು. ಸುತ್ತಮುತ್ತ ಎಲ್ಲ ಕಾಡೆಲ್ಲ ಹೋಗಿ. ಈ ಡೋರ್ ಓಪನ್ ಆಗಲ್ಲ ಅಲ್ಲ? ಆ್ಯಕ್ಚುಲಿ ಇಲ್ಲಿ ಬಾತ್ರೂಮ್ ಟಾಯ್ಲೆಟದು ಪ್ಲ್ಯಾನ್ ಹಾಕಿತ್ತು ಅಲ್ಲಿ. ಅದರ ಆಚೆ ನೀರು ನೋಡಿ, ಇವಾಗ ಇಷ್ಟೇ ಬರೋದು. ಅಲ್ಲೊಂದು ಕೆರೆ ಎಲ್ಲ ಇತ್ತು ಆ್ಯಕ್ಚುಲಿ, ಮೇಲೆ ಎಲ್ಲ ಜರ್ದಿದೆ. ಏನೂ ಇರ್ತಾ ಇರಲಿಲ್ಲ. ಫುಲ್ ಅಲ್ಲಿ ಕಾಣಿಸ್ತುಂಟಲ್ಲ ಆಚೆ ಸೈಡೆಲ್ಲ 1-2 ಎಲ್ಲ ರೋಸ್ ಗಿಡ ಇದೆ ಇವಾಗ. ಅಲ್ಲೆಲ್ಲ ಒಂದು 10-15 ರೋಸ್ ಇರ್ತಿತ್ತು, ಕಲರ್ ರೋಸ್. ಫುಲ್ ಅಲ್ಲೊಂದು ದೊಡ್ಡ ಮಲ್ಲಿಗೆ ಚಪ್ಪರ ಸೈಡಲ್ಲಿ. ಸೊ ಇಲ್ಲೆಲ್ಲ ಹೂಗಿಡ. ಏನು ಮಾಡೋದು, ಇವಾಗ ಇರ್ತಿದ್ರೆ ಸಖತ್ತಾಗಿರ್ತಾಯಿತ್ತು. ನಿಂಗೆ ಆಟ ಆಡೋಕ್ಕೆಲ್ಲ ಸೂಪರಾಗಿರ್ತಾಯಿತ್ತು ಪ್ಲೇಸ್. ಹೋಗ್ತಾನೆ ಇರಲಿಲ್ಲ. ಹಾಂ, ದೊಡ್ಡ ಅಂಗಳಾಗ್ತಾ ಇತ್ತಾಗ. ಚೆನ್ನಾಗಿ ಆಡ್ಬೋದಿತ್ತು. ಫುಟ್ಬಾಲ್ ಆಟ ಇರ್ಬೋದಿತ್ತು, ವಾಲಿಬಾಲ್ ಆಟ ಇರ್ಬೋದಿತ್ತು, ರುದ್ವಿ ಆಟ ಇರ್ಬೋದಿತ್ತು. ಹಾಂ, ಆಗ್ತದೆ. ಇವಾಗ ನಾನು ಏನದು ಮೆಹಂದಿ ಸೊಪ್ಪು ಕೊಯ್ಯಕ್ಕೆ ಹೋಗ್ತಾ ಇದ್ದೆ. ಪ್ಲೇಟ್ ಇಟ್ಕೊಂಡು ಹೆಂಗ ಆಗ್ಬಿಟ್ಟಿದ್ದೀನಿ ನಾನು. ಇದ್ದಾರೆ
ಆತ ಕನಕ ಮಾಡ್ತೀನಿ ಸುವರ್ಣ ಐತೆ ಎಡ್ಡೆ ನೋಡಿ ನೋಡೋ ಹಿಂದೆ ಅನ್ಕೊಂಡೆ ತಿನ್ನಬೇಕು ಅಂತ ಅನಿಸುತ್ತೆ. ಊಟ ಆದಮೇಲೆ ಒಂದ್ಸಲ ಟ್ರೈ ಮಾಡೋಣ. ಯಾಕೋ ಬಿಸಾಕ್ತೀಯಾ? ಬನ್ನಿ ನಾವು ಇಳಿಯೋದೆಲ್ಲ ಕೊಯ್ಯಕ್ಕೆ ಹೋಗೋಣ. ಬನ್ನಿ ಕೀಳೋಣ. ಎಲ್ಲಿದೆ ಗಾಯ್ಸ್? ಇಲ್ಲಿ ನೋಡಿ, ಮೆಹಂದಿ ಸೊಪ್ಪು ಎಲ್ಲ ಕಾಡು ಬಂದು ಹೆಂಗಾಗಿದೆ. ಎಷ್ಟು ಚೆನ್ನಾಗಿತ್ತಲ್ಲ ಗಿಡ, ಹೆಂಗಾಗಿದೆ ಕಾಡು ಬಂದು ಮುಚ್ಚೋಗಿದೆ. ಸೊ ಕೊಯ್ದು ಮತ್ತೆ ಸಿಗ್ತೀನಿ. ಓಕೆ, ಇಷ್ಟು ಕೊಯ್ದಿದ್ದೀನಿ. ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು. ಕಡ್ಡಿ ಎಲ್ಲ ಇದೆ. ಇವ್ರು ನೋಡಿ, ನಾಳೆ ನೋಡೋಣ. ಏನು? ಹಾಂ, ಕರ್ತೋಜಿಗೆ ಕಾಲ್ ಮಾಡ. ಸ್ವಲ್ಪ ಕಾಣಿಸ್ತದೆ ಅಷ್ಟೇ. ಇಲ್ಲೇ ಎಲ್ಲಿ ನೋಡೋದು? ನೋಡಿ ನನ್ನ ಮಗನ ಕಾಲಿನ ಮೇಲೆ ತೋಟ ಎಲ್ಲ ತೋರ್ಸೋಕ್ಕಾಗಲ್ಲ. ನೋಡಿ, ಒಂಚೂರು ಕಾಫಿ ಇಲ್ಲ ಈ ವರ್ಷ, ಖಾಲಿ. ನೋಡಿ ಈ ಜಸ್ಟ್ ಒಂದು ಕೆಳಗೆ ಮನೆ ಹತ್ತಿರದ ತೋಟ. ಅಲ್ಲಿ ಆಚೆ ಎಂಡಲ್ಲಿ ಫ್ಲಡ್ ಆಗಿ ಇಡೀ ತೋಟನೇ ಹೋಗಿದೆ. ಒಂದು ಅರ್ಧ ಎಕರೆ ತೋಟ ಇಷ್ಟು ಹಿಂಗೆ ಇತ್ತು ಕಾಫಿ ಗಿಡ. ಇಲ್ಲೇನೋ ಬೀಜ ಹಾಕಿದ್ದಾರೆ. ಅವರೇನ ಇದೆಂತ ಅಳ್ಸಂಡೆ ನೋಡಿ. ನಮ್ಮದು ಊಟ ಆಗ್ತಾ ಇದೆ. ಏನಿಲ್ಲ, ಟೊಮೆಟೊ ಸಾರು, ಅನ್ನ. ಕಾಯಿ ಮೆಣಸು. ಹಾಂ, ಇಲ್ಲೊಬ್ರು ನೋಡಿ ಊಟ ಮಾಡೋದು ಬಿಟ್ಬಿಟ್ಟು ಮೊಬೈಲ್ ನೋಡ್ತಿದ್ದಾರೆ. ಎಲ್ಲ ಹೆಂಗಾಗ್ಬಿಟ್ಟಿದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲಿಂದ. ಈಗ ಫುಲ್ ಕಾಡು ಮರ ಬಂದಿದೆ. ಈ ಜಾಗ ಫುಲ್ ಫ್ಲಡ್ ಆಗಿದ್ದು. ಇಲ್ಲಿದ್ದ ಕಾಫಿ ತೋಟ ಎಲ್ಲ ಹೋಗಿದೆ. ಇಲ್ಲಿ ಫುಲ್ ಹಿಂಗೆ ಜರ್ಕೊಂಡು ಹೋಗಿತ್ತಿದ್ದು ಕೆಳಗೆ. ನೋಡಿ ಇಲ್ಲಿ ಎಷ್ಟು ಕಾಫಿ ಗಿಡ ಇತ್ತು. ಅಲ್ಲೆಲ್ಲ ನೋಡಿ ಕಾಫಿ ಗಿಡ ಇದೆ. ಇಲ್ಲಿಲ್ಲ. ಇದು ನಮ್ಮದು ಹೊಸ ತೋಟ. ಇವಾಗಷ್ಟೇ ಆಗಿರೋದು. ಇದು 1-2 ವರ್ಷ ಆಯಿತು ಫಸಲು ಸ್ಟಾರ್ಟ್ ಆಗಿ. ಇದು ಅಜ್ಜಿನವ್ರ ತೋಟ. ಫುಲ್ ಕಾಡು ನೋಡಿ, ಹೆಂಗೆ ಕಾಡು ತುಂಬ. ಇದು ನಮ್ಮ ತೋಟ. ಇಲ್ಲಿ ಸ್ವಲ್ಪ ಇದು ಫುಲ್ ಹಿಂಗೆ ಅದಷ್ಟು ಫುಲ್ ಆಚೆ ನಮ್ಮ ಮನೆ. ಮತ್ತು ಈ ಕಡೆ ಫುಲ್ ನಮ್ಮ ತೋಟನೇ. ಈ ರೋಡನ್ನೆಲ್ಲ ನಾವು ಮೊದಲು ಒಂದು ಕಸ ಬೀಳಕ್ಕೆ ಬಿಡ್ತಿರ್ಲಿಲ್ಲ. ಇಲ್ಲಿ ಗುಡಿಸಿ ಬೆಂಕಿ ಹಾಕ್ತಾಯಿದ್ವಿ. ಈಗ ನೋಡಿ ಹೆಂಗಿದೆ ಅಂತ. ಇಲ್ಲಿ ಸೈಡಲ್ಲೆಲ್ಲ ಫುಲ್ ಹೂಗಿಡ ಇರ್ತಾಯಿತ್ತು. ಇಲ್ಲಿ ಇವಾಗ ಎಷ್ಟು ಕಸ ಬಿದ್ದಿದೆ. ಒಂದು ಕಸ ಏನೂ ಬರೋಕ್ಕೆ ಬಿಡ್ತಾಯಿರಲಿಲ್ಲ. ಇಲ್ಲಿ ಹುಲ್ಲು ಸೊಪ್ಪು ಎಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ವಿ. ಇದೆಲ್ಲ ನಮ್ಮ ತೋಟ. ಇನ್ನು ತೋಟ ಮಾಡಿಲ್ಲ. ಕಾಡು ಹಾಗೆ ಇದೆ. ಮೇಲೆ ತುಂಬ ಬೆಟ್ಟ ತನಕ ಇದೆ. ಅದು ಜಿಗಣೆಗಳು ಹತ್ತಾ ಇದೆ ನೋಡಿ. ಜಿಗಣೆ ಇದು ನೋಡಿ. ಇದಮ್ಮ ಮೊದಲು ಅಪ್ಪ ಫಸ್ಟ್ ಇಲ್ಲಿಗೆ ಬಂದಾಗ ಇಲ್ಲಿ ಮನೆ ಕಟ್ಟಿದ್ರಂತೆ ಆಚೆ ಮೇಲೆ. ಅಲ್ಲಿ ಸ್ವಲ್ಪ ಪ್ಲೇಸ್ ಇದೆ, ಮನೆ ಇಲ್ಲ ಇವಾಗ.
ತೋಟ ಮಾಡಿದ್ದೀವಿ. ಇದು ನಮ್ಮದೇ. ನೋಡಿ ಆಟದೊಳಗೆಲ್ಲ ಕೂರಿಸ್ಬಿಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.